ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಮ್ಮ ಸೂರ್ಯನಗರದಲ್ಲಿ ರಾಜ್ಯ ಮಟ್ಟದ ರಂಗೋಲಿ ಸ್ಪರ್ಧೆಯನ್ನು ಗ್ಯಾರಂಟಿ ನ್ಯೂಸ್ನವರು ಹಮ್ಮಿಕೊಂಡಿದ್ದಾರೆ. ಈ ಸ್ಪರ್ಧೆಯಲ್ಲಿ ಟೋಟಲ್ ಆಗಿ 53 ಸ್ಪರ್ಧಿಗಳು ಭಾಗವಹಿಸಿದ್ದಾರೆ. ಫ್ರೆಂಡ್ಸ್, ಈ ಸ್ಪರ್ಧೆಯಲ್ಲಿ ನನ್ನ ಫ್ರೆಂಡ್ಸ್ ಕೂಡ ಭಾಗವಹಿಸಿದ್ದಾರೆ. ಎಲ್ಲರೂ ಕಲರ್ಫುಲ್ ಆಗಿ ರಂಗೋಲಿನ ಬಿಡಿಸಿದ್ದಾರೆ. ಬನ್ನಿ ತೋರಿಸ್ತೀನಂತೆ. ಯಾರು ಎಲ್ಲಿ ಸ್ಕಿಪ್ ಮಾಡ್ದೇನೆ ಈ ವಿಡಿಯೋ ನೋಡಿ. ಹಾಗೆ ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ನಾವೀಗ ಕಲರ್ಫುಲ್ ಆಗಿ ರಂಗೋಲಿನ ನೋಡ್ಕೊಂಬರೋಣ. ಬನ್ನಿ.
ಅವಳು ಇವಳು ಹೆಣ್ಣಾಗಿ ನೊಂದವಳು, ನಾನು ನೀನು ಅವಳು ಇವಳು ಹೆಣ್ಣಾಗಿ ನೊಂದವಳು. ಕೈಗೆ ಕೈ ಸೇರಿಸೋಣ ಹೊಸ ಜಗತ್ತು ನಮ್ಮದು, ಕೈಗೆ ಕೈ ಸೇರಿಸೋ. ಎಲ್ರೂ ಕೂಡ ಆ ರಂಗೋಲಿ ಹತ್ರ ಬಿಟ್ಬಿಟ್ಟು ಖಾಲಿ ಜಾಗದ ಹತ್ರ ಬಂದ್ಬಿಡಿ. ಮುಂದೆ ಹಿಂದೆ ಲೆಫ್ಟ್ ಅಲ್ಲಿ ಇರೋರು ತಾವು ಕೂಡ ಚೇರುಗಳು ತಗೊಂಡು ಈ ಕಡೆ ಬಂದ್ಬಿಡಿ ಅಕ್ಕ, ಅಲ್ಲಿ ಖಾಲಿ ಜಾಗದ ಹತ್ರ ಬಂದ್ಬಿಡಿ. ಮತ್ತೆ ಆ ರಂಗೋಲಿ ಬಿಡಿಸಿರೋದನ್ನ ಅಳಿಸೋಕ್ ಹೋಗ್ಬೇಡಿ, ಬಂದ್ಬಿಡಿ. ಲೆಫ್ಟ್ ಅಲ್ಲಿ ರೈಟ್ ಸೈಡ್ ಅಲ್ಲಿ ಕೂತಿರೋರು ಬಂದ್ಬಿಡಿ, ಎಲ್ಲ ಮುಂದಕ್ಕೆ ಈ ಕಡೆ ಬಂದ್ಬಿಡಿ ಅಕ್ಕ. ಬನ್ನಿ, ಚೇರುಗಳೆಲ್ಲ ತಗೊಂಡು ಈ ಮಧ್ಯದಲ್ಲಿ ಖಾಲಿ ಇದೆಯಲ್ಲ ಆ ರಂಗೋಲಿ ಬಿಡಿಸಿರೋದಕ್ಕೆ ಮಾತ್ರ ಏನು ಅಡ್ಡಿಪಡಿಸಕ್ ಹೋಗ್ಬೇಡಿ. ಖಾಲಿ ಜಾಗ ಈ ಕಡೆ ಎಲ್ಲೆಲ್ಲಿದೆ ಮುಂದೆ ಹಾಕ್ಕೊಂಡು ಮತ್ತೆ ನೀವು ಕರೆದಾಗ ಯುವ ಮುಖಂಡರಂತ ಅಭಿಯಣ್ಣ ಸಹ ಆಗಮಿಸಿದ್ರೆ ಅವ್ರಿಗೂ ಸಹ ಸ್ವಾಗತ. ഇരുളിന്റെ ಬೆಳಕುಂಟು ತೋರಿಸಿರಿ, ನಾಳೆಯ ನಂಬಿಕೆ ಇರಲಿ ನಮ್ಮ ಬಾಳಲಿ, ಧ್ಯೇಯ ಒಂದು ಜೊತೆ ಇರಲಿ, ಏಳು ಬೀಳು ಎಲ್ಲ ದಾಟಿ ಏಳುತ್ತೀವಿ ನಾವುಗಳು. ಅವಮಾನ ಎಲ್ಲರಿಗುಂಟು ಈ ಲೋಕದ ದೃಷ್ಟಿಯಲ್ಲಿ, ನಾವೆಲ್ಲರೂ ಎಂದು ಒಮ್ಮೆ ಬಾಳಿಗೊಂದು ಅರ್ಥವಿದೆ, ಹೆಜ್ಜೆಗೊಂದು ದಾರಿ ಇದೆ, ನಿನ್ನ ಆತ್ಮಬಲ ನಿನ್ನ ಜೊತೆ ಇರಲು ಆಕಾಶವೇ ಅಂಗೈಲಿ. ಮನವೇ ಓ ಮನವೇ ನೀ ಬದಲಾಗು, ಏನೇ ಸಾಧನೆಗೂ ನೀ ಮೊದಲಾಗು, ಅರಳುವ ಹೂಗಳೇ ಬಣ್ಣಿಸಿರಿ, ഇരുളിന്റെ ಬೆಳಕುಂಟು ತೋರಿಸಿರಿ, ಬಾಳೆಯ ನಂಬಿಕೆ ಇರಲಿ, ಬಾಯ್ ಮಾಡಿ ಬಾಯ್ ಬಾಯ್ ಬಾಯ್. ಗೆಲ್ಲುವ ಭರವಸೆಯೊಂದೇ ಬೆಳಕಾಗಲಿ. ಮನವೇ ಆರ್ಥಿಕ ಸಹಾಯದ ತಾಲೂಕು ಮಟ್ಟದಲ್ಲಿ ಈ ಒಂದು ಸಂಸ್ಥೆಗಳ ಮುಖಾಂತರದಲ್ಲಿ ನಾವು ಮಾಡಿಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಇವತ್ತು ವಿಶೇಷವಾಗಿ ತಾಲೂಕಿನಲ್ಲಿಯೇ ಅಥವಾ ರಾಜ್ಯದಲ್ಲಿ ದೇಶದಲ್ಲಿ ನಮ್ಮೆಲ್ಲ ಮಹಿಳೆಯರಿಗೆ ಅಕ್ಷರವನ್ನ ಕೊಟ್ಟಂತ ಈ ಒಂದು ರಂಗೋಲಿ ಸ್ಪರ್ಧೆಯನ್ನ ಬಿಟ್ಟಿದ್ದೀರಾ. ಮತ್ತೆ ಬಹಳಷ್ಟು ಜನ ವಿಭಿನ್ನವಾಗಿ ತಮ್ಮನ್ನ ರಚನೆ ಮಾಡಿದ್ದೀರಾ. ಇಲ್ಲಿ ಎಲ್ಲರೂ ಕೂಡ ಸಮಾನರೇ, ಆದರೆ ಸ್ಪರ್ಧೆ ಅಂತಕ್ಕಂಥ ಬಂದ ಸಂದರ್ಭದಲ್ಲಿ ಆ ಕೆಲವೊಂದು ಮಾನದಂಡಗಳ ಮುಖಾಂತರ ನಮ್ಮ ತೀರ್ಪುಗಾರರು 3 ಜನ ಇವತ್ತು ತೀರ್ಪನ್ನು ಕೊಟ್ಟಿದ್ದಾರೆ. ಈ ಒಂದು ತೀರ್ಪಿನಲ್ಲಿ ಪ್ರಥಮ ಮತ್ತು ದ್ವಿತೀಯ ಸ್ಥಾನ ಗಳಿಸಿದವರು ರಾಜ್ಯ ಮಟ್ಟಕ್ಕೆ ಹೋಗ್ತಾರೆ. ಅವರು ಅಲ್ಲಿ ವಿಜೇತರಾದವರಿಗೆ 5 ಲಕ್ಷ ರೂಪಾಯಿಗಳು ಕೊಡ್ತಾರೆ. ಇವತ್ತು ನನ್ನ ತಾಲೂಕಿನಲ್ಲಿ ಇಷ್ಟು ಜನ ಆಯೋಜನೆ ಮಾಡಲಿಕ್ಕೆ ನಮ್ಮ ಜಿ ವಾಹಿನಿಯ ಅಂಬರೀಶ್ ಅವರು, ಮತ್ತೆ ವಿಶೇಷವಾಗಿ ನಮ್ಮ TV9 ವಾಹಿನಿಯ ರಾಮು, NK TV ಅವರು, ನ್ಯೂಸ್ 18ನ ಸಹೋದರ ಚಂದ್ರು ಅವರು, ಮತ್ತೆ ಕಾರ್ತಿಕ್ ಅವರು, ಎಲ್ಲ ಪತ್ರಿಕಾ ವರ್ಗದವರು ಕೂಡ ಅಂಬರೀಶ್ ಜೊತೆಯಲ್ಲಿ ಇವತ್ತು ಜೊತೆಗೂಡಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ನಿಮ್ಮೆಲ್ಲರಿಗೂ ಕೂಡ ತೀರ್ಪುಗಾರರಾಗಿ ಬಂದಂತವ್ರಿಗೂ ಕೂಡ ಅಭಿನಂದಿಸುತ್ತಾ ಈ ಒಂದು ಕಾರ್ಯಕ್ರಮ ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಆಗಲಿ ಅಂತ ಹೇಳ್ತಾ ನಮಗೆ 2 ಸಾಕಾರವಾದ ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಗ್ಯಾರಂಟಿ ನ್ಯೂಸ್ನ ವರದಿಗಾರರಾದ ಅಂಬರೀಶ್ ಮತ್ತು ತಂಡಕ್ಕೆ ನಾನು ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತೇನೆ. ನೋಡಿ, ನಮ್ಮ ಆನೇಕಲ್ಲಲ್ಲಿ ಇದೊಂದು ವಿಶಿಷ್ಟ. ಒಬ್ಬ ಮಾಧ್ಯಮ ಮಿತ್ರ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ರೆ ಎಲ್ಲರೂ ಅದಕ್ಕೆ ಕೈ ಜೋಡಿಸ್ತಾರೆ. ಅದು ಕಣ್ರಿ ನಮ್ಮ ಆನೇಕಲ್ ತಾಲೂಕಿನ ತಾಕತ್ತು ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಹಾಗಾಗಿ ನನ್ನ ಎಲ್ಲ ಮಾಧ್ಯಮ ಮಿತ್ರರಿಗೂ ಕೂಡ ನಾನು ಇನ್ನು ಮುಂದೆ ಹೆಣ್ಣು ಮಕ್ಕಳು ಹಮ್ಮಿಕೊಳ್ಳುವಂತಹ ಹಲವಾರು ಕಾರ್ಯಕ್ರಮಗಳಿದೆ. ಬರೀ ನಮ್ಮನ್ನ ರಂಗೋಲಿ ಚೌಕಟ್ಟಲ್ಲೇ ಬಿಡಬೇಡ್ರೆ, ಇನ್ನೂ ಬೇರೆ ಬೇರೆ ನಮ್ಮ ಹೆಣ್ಮಕ್ಳೆಲ್ಲ ತಾಕತ್ತಿದೆ. ಅದನ್ನ ಸಾಬೀತ್ ಮಾಡೋದಕ್ಕೆ ನಾವೆಲ್ಲ ತಯಾರಿದ್ದೀವೋ ಇಲ್ವೋ ಹೇಳ್ರಿ. ಸ್ವಲ್ಪ ನಾನೇ ಮಾತಾಡ್ತಿದ್ದೀನಿ, ಹೆಣ್ಮಕ್ಳು ತಯಾರಿದ್ದೀರಾ? ಜೋರಾಗಿ ಹೇಳಿ. ಥ್ಯಾಂಕ್ ಯು ಸೋ ಮಚ್. ಈ ಒಂದು ಗ್ಯಾರಂಟಿ ನ್ಯೂಸ್ನ ವತಿಯಿಂದ ಈ ಬಾರಿ ರಾಜ್ಯಾದ್ಯಂತ ಎಲ್ಲ ತಾಲೂಕುಗಳಲ್ಲೂ ಕೂಡ ಈ ಒಂದು ರಂಗೋಲಿ ಸ್ಪರ್ಧೆಯನ್ನು ಏರ್ಪಡಿಸಿ ಈ ಸ್ಪರ್ಧೆ ತಾಲೂಕು ಮಟ್ಟದಲ್ಲಿ ಆಗಿದ್ರೂ ಕೂಡ ಇದರಲ್ಲಿ ಯಾರು ಮೊದಲೇ ಬಹುಮಾನ ಪಡೆದಿರ್ತಾರೆ ಅವರನ್ನ ರಾಜ್ಯ ಮಟ್ಟಕ್ಕೆ ಕಳಿಸುವಂತ ಕೆಲಸವನ್ನ ಇವತ್ತು ಗ್ಯಾರಂಟಿ ನ್ಯೂಸ್ನ ಇವರು ಮಾಧ್ಯಮದವರು ಮಾಡ್ತಾರೆ.
ಅದು ಯಾರಾದ್ರೂ ಗೆಲ್ಬೋದು. ಕಲೆ ಇವತ್ತು ಮೇಡಮ್ ಅವ್ರು ಹೇಳ್ದಂಗೆ ಯಾರ ಸೊತ್ತು ಅಲ್ಲ. ಯಾರು ಎಲ್ಲಿ ಬೇಕಾದ್ರೂ ಯಾವ ಮಟ್ಟಕ್ಕೆ ಬೇಕಾದ್ರೂ ಬೆಳೆಯುವಂಥ ಅವಕಾಶ ನಮ್ಮ ಕೈಲೇ ಇದೆ. ಅದನ್ನು ಬೆಳೆಸ್ಕೊಳ್ಳುವಂಥ ಶಕ್ತಿನೂ ನಮ್ಮ ಕೈಲೇ ಇದೆ. ಅಂದರೆ ಮಾಡುವಂಥ ಛಲ, ಆ ಛಲದಿಂದ ಮುನ್ನಡೆಸಿದ್ರೆ ನಾವು ಎಲ್ಲಿ ಬೇಕಾದ್ರೂ ಏನು ಬೇಕಾದ್ರೂ ಮಾಡ್ಬೋದು. ಈ ದಿನ ಗ್ಯಾರಂಟಿ ನ್ಯೂಸ್ನ ಮತ್ತು ರಾಜ್ಯ ಮಟ್ಟದ ರಂಗೋಲಿ ಸ್ಪರ್ಧೆಯನ್ನು ಇಂದು ಸೂರ್ಯನಗರದಲ್ಲಿ ಆಯೋಜನೆ ಮಾಡಿದ್ದಂತಹ ಗ್ಯಾರಂಟಿ ನ್ಯೂಸ್ ಚಾನಲ್ಗೆ ನಾನು ವೈಯಕ್ತಿಕವಾಗಿ ಮತ್ತು ಎಲ್ಲ ಮಹಿಳೆಯರ ಪರವಾಗಿ ಮತ್ತು ನಮ್ಮ ತಾಲೂಕಿನ ಎಲ್ಲರ ಪರವಾಗಿ ಅಭಿನಂದನೆಗಳನ್ನು ಮತ್ತು ಶುಭಾಶಯಗಳನ್ನು ಕೋರ್ತಿದ್ದೀನಿ. ಹಾಗೆ ಈ ದಿನ ನಮ್ಮ ಒಂದು ತಾಲೂಕಿನ ಜನಪ್ರಿಯ ಶಾಸಕರು ಮತ್ತು ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಆದಂತಹ ಆನೇಕಲ್ ತಾಲೂಕಿನ ಅಭಿವೃದ್ಧಿ ಅಧಿಕಾರರು ಅಂತಲೇ ಹೇಳ್ತಾ ಇರುವಂಥ ನಮ್ಮೆಲ್ಲರ ನಾಯಕರಾದಂಥ ಬಿ ಶಿವಣ್ಣನವರು ಬಂದು ಸುಂದರವಾದಂತಹ ಚಿತ್ರಗಳನ್ನು ನೋಡಿ ಆನಂದಿಸಿದ್ದಾರೆ. ನಿಮ್ಮೆಲ್ಲರಿಗೂ ಶುಭಾಶಯಗಳನ್ನು ಕೋರಿದ್ದಾರೆ. ಮುಂದಿನ ದಿನಗಳಲ್ಲಿ ಮಹಿಳೆಯರಿಗಾಗಿ ವಿನೂತನ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತೀನಿ ಅಂತ ಕೂಡ ಹೇಳಿದ್ದಾರೆ. ಫ್ರೆಂಡ್ಸ್, ಇಲ್ಲಿ ಫಸ್ಟು, ಸೆಕೆಂಡ್, ಥರ್ಡ್ ಅಲ್ಲದೆ ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಸ್ಪರ್ಧಿಗಳಿಗೆ ಎಲ್ಲರಿಗೂ ಪ್ರೈಸ್ ಕೊಡ್ತಾ ಇದ್ದಾರೆ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇನ್ನೂ ಯಾರಾದರೂ ಹೊಸಬರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ನೋಡು. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಬಾಯ್.